ಲೆಫ್ಟ್ 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 ಲೆಫ್ಟ್. ಓ ಹಿಂಗಿಂದ ಕರ್ಕೊಂಡು ಹೋಗ್ತಾರೆ. KR ಸರ್ಕಲ್ ಫ್ರೇಮ್ ಅಣ್ಣ, ಈಗ ಫ್ರೇಮ್ ಬೇಕು ನನಗೆ. ಹೋಗ್ಲಿ ಬಿಡು, ಅವ್ರು ಇಲ್ಲ ಜಾಗ ಇಲ್ಲ ಅಲ್ಲಿ. ಮುಂದೆ ಹೋಗು, ಹೋದ್ರೆ ಮುಂದೆ ಹೋಗೋ. ಅದರಲ್ಲಿ ಬ್ಯಾಕ್ ಪ್ಯಾಕ್ ಇಲ್ಲ, ನಮ್ದೇ ಗಾಡಿ ಫ್ರೆಂಡ್ಸ್. ಅದಕ್ಕೆ ಇವ್ರ ಗಾಡಿ ಹೋಗಿ ಇವ್ರಿಗೆ ಬ್ಯಾಕ್ ಪ್ಯಾಕ್ ಇದೆ. ಶ್ರೀಪಾದ್ ನೋಡಿ, ಈಗ ನನ್ನ ಸಹೋದ್ಯೋಗಿ ವಿಜಯ್ ಕೂಡ ಮಾತಾಡ್ತಾ ಇದ್ದಾರೆ. ಅವರು ಕೂಡ ಮಾತಾಡೋದು ನಮಗೆ ಇಲ್ಲಿಗೆ ಗಮನಕ್ಕೆ ಬರ್ತಾ ಇದೆ. ನೋಡಿ, ಕೋರ್ಟ್ ಹತ್ರ ಯಾವ ರೀತಿಯಾಗಿ ಪ್ರಿಪ್ರೇಷನ್ನ ಮಾಡ್ಕೊಂಡಿದ್ದಾರೆ ಅಂತೇಳಿ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ವಿಜಯ್ ಮಾಹಿತಿಯನ್ನು ಕೊಡ್ತಾ ಇದ್ರು. ಮತ್ತೊಂದು ಕಡೆಗೆ ನಾವು ಅವರನ್ನು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, ಮೊನ್ನೆ ಒಂದಷ್ಟು ತಪ್ಪುಗಳನ್ನು ಮಾಡ್ಕೊಂಡಿದ್ರು ಪೊಲೀಸರು. ಎಸ್ ಈಗ ನಾವು ಮೊನ್ನೆ ನೋಡಿ ಪೊಲೀಸರು ಏನು ಮಾಡಿದ್ರು ಅಂತಂದರೆ, ಮಾರ್ಕೆಟ್ ಫ್ಲೇವರಿಂದ ನೇರವಾಗಿ ಕರೆದುಕೊಂಡು ಹೋಗಿ ಟೌನ್ ಹಾಲ್ ಮುಂಭಾಗದಿಂದ ಹೋಗಿ ಹಡ್ಸನ್ ಸರ್ಕಲ್ಗೆ ಹೋಗಿ ಕಬ್ಬನ್ ಪಾರ್ಕ್ ಒಳಗಡೆಯಿಂದ KR ಸರ್ಕಲ್ಗೆ ಹೋಗಿ ಸುತ್ತಾಕೊಂಡು ಬರುವಂಥ ಕೆಲಸವನ್ನು ಮಾಡಿದರು. ಆದರೆ ಇವತ್ತು ಒಂದು ಬೇರೆ ಮಾರ್ಗದಿಂದ ದರ್ಶನ್ ಮತ್ತು ಟೀಮನ್ನು ಕರೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಈಗ ಪ್ರಮುಖವಾಗಿ ನೋಡಿ, ನಮ್ಮ ಈ ಮಿಲ್ ರೋಡ್ ಏನಿದೆ, ಬಿನ್ನಿಪೇಟೆ ಮಿಲ್ ರೋಡ್ ಏನಿದೆ, ಆ ಒಂದು ರಸ್ತೆಯಲ್ಲಿ ಈಗ ತೆರಳ್ತಾ ಇದ್ದಾರೆ. ಆರೋಪಿಗಳನ್ನು ಕರೆದುಕೊಂಡು ಹೋಗ್ತಾ ಇರುವಂಥ ಕೆಲಸಗಳಾಗ್ತಾ ಇದೆ. ಇಲ್ಲಿಂದ ನೇರವಾಗಿ ಮೆಜೆಸ್ಟಿಕ್ ಮುಖಾಂತರ ಹೋಗಿ ಮೆಜೆಸ್ಟಿಕ್ ಆದಾದ ಬಳಿಕ KR ಸರ್ಕಲ್ನಿಂದ ನೇರವಾಗಿ ನೃಪತುಂಗ ರಸ್ತೆಗೆ ತೆರಳಿ ನೃಪತುಂಗ ರಸ್ತೆಯಿಂದ ಆ ಮಾರ್ಗದಿಂದ ಕೋರ್ಟ್ಗೆ ಹೋಗುವಂಥ ಕೆಲಸವನ್ನು ಮಾಡಲಾಗ್ತದೆ. ಈಗ ಗುಡ್ ಶೆಡ್ ರೋಡ್ ಏನಿದೆ, ಗುಡ್ ಶೆಡ್ ರೋಡ್ನಲ್ಲಿ ಈಗ ಇರುವಂಥದ್ದು ಆರೋಪಿಗಳೆಲ್ಲರೂ ಕೂಡ ಇರುವಂಥ ವಾಹನ. ಆದರೆ ನೋಡಿ, ಇಲ್ಲಿ ಹೆಚ್ಚಿನ ಟ್ರಾಫಿಕ್ ಜಾಮ್ ಆಗಿದೆ. ಸೊ ಹಾಗಾಗಿ ಇಲ್ಲಿ ನಿಧಾನವಾಗಿ ಸ್ಲೋ ಮೂವಿಂಗ್ ಕೂಡ ಆಗ್ತಾ ಇರುವಂಥ ದೃಶ್ಯಾವಳಿ ನಾವಿಲ್ಲಿ ತೋರಿಸ್ತಾ ಇದ್ದೀವಿ. ನೋಡಿ, ಒಂದು ಕಡೆ ಪ್ರಮುಖವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮೇಡಮ್